ಮುಖ್ಯಮಂತ್ರಿ ಆಗಮನಕ್ಕೆ ಭರ್ಜರಿ ಸಿದ್ಧತೆ. ಅಧಿಕಾರಿಗಳೊಂದಿಗೆ ಶಾಸಕ ಕೆ.ವೈ. ನಂಜೇಗೌಡರ ಪೂರ್ವಭಾವಿ ಸಭೆ. ಮಾಲೂರು. ಆಗಸ್ಟ್ 10ರಂದು ಮಾಲೂರು ನಗರದ ಹೊರವಲಯದ ಹೊಸಕೋಟೆ ಮುಖ್ಯರಸ್ತೆಯ ಚೊಕ್ಕಂಡಹಳ್ಳಿ ಗೇಟ್ ಬಳಿ ನಡೆಯಲಿರುವ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ಹಾಗೂ ಉದ್ಘಾಟನಾ ಸಮಾರಂಭದ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಆಗಮನವನ್ನು ಯಶಸ್ವಿಗೊಳಿಸುವ ಉದ್ದೇಶದಿಂದ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಶಾಸಕ ಕೆ.ವೈ. ನಂಜೇಗೌಡರು ಪೂರ್ವಭಾವಿ ಸಭೆ ನಡೆಸಿದರು. ಸಭೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾವಿರಾರು ಸಾರ್ವಜನಿಕರಿಗೆ ಸುಗಮ ವ್ಯವಸ್ಥೆ ಕಲ್ಪಿಸುವುದು, ವಾಹನ ನಿಲುಗಡೆ, ಸಂಚಾರ ನಿರ್ವಹಣೆ, ಭದ್ರತೆ, ವೇದಿಕೆ ನಿರ್ಮಾಣ, ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ ಸಹಿತ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವ ಕುರಿತು ಅಧಿಕಾರಿಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡಿದರು. ಯಾವುದೇ ಕೊರತೆಗೆ ಅವಕಾಶ ನೀಡದೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ನಡೆಸುವಂತೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಅಧಿಕಾರಿಗಳಿಗೆ ಶಾಸಕ ಕೆ.ವೈ. ನಂಜೇಗೌಡರು ಸೂಚಿಸಿದರು. ಮಾಲೂರಿನ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡುವ ಹಲವು ಮಹತ್ವದ ಯೋಜನೆಗಳಿಗೆ ಈ ಕಾರ್ಯಕ್ರಮದಲ್ಲಿ ಚಾಲನೆ ದೊರೆಯಲಿದ್ದು, ಶಿಕ್ಷಣ, ಆರೋಗ್ಯ, ರಸ್ತೆ, ಕುಡಿಯುವ ನೀರು ಹಾಗೂ ಇತರೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಇದು ಮೈಲಿಗಲ್ಲಾಗಲಿದೆ ಎಂದು ಶಾಸಕ ಕೆ.ವೈ. ನಂಜೇಗೌಡರು ತಿಳಿಸಿದರು. ಆಗ್ತವೋ ಇಲ್ಲೋ ಗೊತ್ತಿಲ್ಲ. ಸುಮಾರು 3,200 ಕೋಟಿಯಷ್ಟು ಅವಕಾಶಗಳನ್ನು ಮಾಲೂರು ತಾಲೂಕಿಗೆ ತಗೊಂಡಿದ್ದು, ನಮ್ಮ ಸರ್ಕಾರ ಬಂದ ಮೇಲೆ ಸಹಕಾರ ಕೊಟ್ಟಿದ್ದು ಕೂಡ ಅದು 3.5 ಕಿಲೋಮೀಟರ್ ಫ್ಲೇಓವರ್ ಆಗಿರ್ಬೋದು, ಸುಮಾರು 30 ಕಿಲೋಮೀಟ್ರು ವೈಟ್ ಟಾಪಿಂಗು, 4 ಲೈನ್ ಕಾಂಕ್ರೀಟ್ ರಸ್ತೆ, 4 ಲೈನ್ 30 ಕಿಲೋಮೀಟ್ರು ಕೊಟ್ಟಂಥವ್ದಿರ್ಬೋದು, ವಿಶೇಷವಾಗಿ ಬಸ್ ಸ್ಟ್ಯಾಂಡ್ ಮಾಡೋಂಥವ್ದಿರ್ಬೋದು, ಮತ್ತು ಹಾಸ್ಪಿಟಲ್ ಮಾಡೋಂಥವ್ದಿರ್ಬೋದು, ಮತ್ತು ಮಾಲೂರು ಕೆರೆಯನ್ನು ಸುಮಾರು 45 ಕೋಟಿಯಲ್ಲಿ ಒಳ್ಳೆಯ ಒಂದು ವಾಕಿಂಗ್ ಪಾತು ಮತ್ತು ಮಾಲೂರು ಕೆರೆ ಡೆವಲಪ್ ಮಾಡೋಂಥವ್ದಿರ್ಬೋದು, ಸುಮಾರು ಮಾಲೂರು ತಾಲೂಕಲ್ಲಿ ಎಷ್ಟು ಕೆಟ್ಟ ರಸ್ತೆಗಳಿತ್ತು ಆ ರಸ್ತೆಗಳೆಲ್ಲ ಮಾಡಿಸೋಂಥದ್ದು, ಮತ್ತು ಮಾಸ್ತಿಯನ್ನು ಕೂಡ, ಮಾಸ್ತಿ ಅಂದರೆ ಕನ್ನಡದ ಆಸ್ತಿ ಅಂತೇಳಿ ಹೇಳ್ತೀವಿ, ಆದರೆ ವೆಂಕಟೇಶ್ ಅಯ್ಯಂಗಾರ್ ಹುಟ್ಟಿದಂಥ ಊರು ಹಳ್ಳಿಗಿತ್ತೂ ಅದು ಕಂಡಮಾಗೈತೆ. ಇವತ್ತು ಮಾಸ್ತಿಯನ್ನು ಅಭಿವೃದ್ಧಿ ಮಾಡಿದಂಥವ್ದಿರ್ಬೋದು, ಮತ್ತು ಟೇಕಲ್ಲಲ್ಲೂ ಕೂಡ ಅಷ್ಟೇ ವಿಶೇಷವಾಗಿ ಅಭಿವೃದ್ಧಿ ಮಾಡಿದಂಥವ್ದಿರ್ಬೋದು, ಮತ್ತು ಕಸ್ಬಾದಲ್ಲಿ ಚೆಕ್ ತಿರುಪತಿಯನ್ನು ಅಭಿವೃದ್ಧಿ ಮಾಡಿದಂಥವ್ದಿರ್ಬೋದು, ಇಂಥ ಸುಮಾರು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಸುಮಾರು 3,200 ಕೋಟಿ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಕಾರ್ಯಕ್ರಮಗಳನ್ನು ತಂದಿದ್ದೀವಿ. ಇದನ್ನು ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಮಾಡಿಸ್ಬೇಕು ಅಂತ ಹೊರಟಿವಿ. 2 ದಿನಾಂಕಗಳನ್ನು ಕೂಡ ಫಿಕ್ಸ್ ಆಗಿ ಮತ್ತು ಕಾರಣಾಂತರ ಮುಂದೆ ಉಂಟು. ಮತ್ತು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆದಮೇಲೆ ಈಗಿನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರಣ್ಣವರು ನಾನು ರಿಕ್ವೆಸ್ಟ್ ಮಾಡಿದ್ದೆ, ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗ್ತದೆ, 2 ಡೇಟ್ ಮುಂದೆ ಹೋಗಿದೆ ಅಂತ. ಅದೇನೇ ಆಗಲಿ ಬರ್ತೀನಿ ಅಂತೇಳಿ ನನಗೆ ಡೇಟ್ ಕೂಡ ಕೊಟ್ಟಿದ್ರು. 8ನೇ ತಾರೀಕು 8ನೇ ತಾರೀಕು ಡೇಟ್ ಕೂಡ ಕೊಟ್ಟಿದ್ರು. ಆ ಡೇಟ್ ಪ್ರಕಾರ ಎಲ್ಲ ಸಿದ್ಧತೆಯನ್ನು ಜಿಲ್ಲಾ ಆಡಳಿತ ಮತ್ತು ತಾಲೂಕಿನ ಆಡಳಿತ ಮತ್ತು ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರು ತುಂಬ ಚೆನ್ನಾಗಿ ಮಾಡಿದರು. ಈ ಕಾರ್ಯಕ್ರಮ ಏನು ಡೆವಲಪ್ಮೆಂಟ್ಸ್ ಇತಿಹಾಸ ಪುಟಗಳು ಉಳ್ಕೊಂಥದ್ದು, ಅದೇ ರೀತಿ ಈ ಕಾರ್ಯಕ್ರಮ ಕೂಡ ಇತಿಹಾಸದಲ್ಲಿ ಯಾರು ಮಾಡಿರಬಾರ್ದು ಅಂಥ ಒಂದು ಕಾರ್ಯಕ್ರಮ ಆಗಬೇಕು. ಒಳ್ಳೆ ಅವಕಾಶ ಸರ್ಕಾರ ಬಂದ ಮೇಲೆ ಕೊಟ್ಟಿದೆ. ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ನಮಗೆ ಕೊಟ್ಟಿರೋಂಥ ಅವಕಾಶಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು ಅಂತ ನನ್ನ ತಾಲೂಕಿನ ಜನತೆ ಅವಕಾಶವನ್ನು ತಗೊಂಡಿದ್ದು. ಕಾರಣಾಂತರ 8ನೇ ತಾರೀಕು ಕೂಡ ಒಂದು ಮುಖ್ಯಮಂತ್ರಿಗಳನ್ನು ನಾನು ರಿಕ್ವೆಸ್ಟ್ ಮಾಡಿದೆ. ಮುಖ್ಯಮಂತ್ರಿಗಳು ಎಲ್ಲ ಸುಮಾರು ಡೇಟ್ಗಳು ಮುಂದಕ್ಕೆ ಹೋಗಿದೆ, ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ನಿಲ್ಲಿಸೋದು ಬೇಡ ಅಂತೇಳಿ ತಕ್ಷಣ ಜಿಲ್ಲಾಧಿಕಾರಿ ಮೆಸೇಜನ್ನು ಕೊಟ್ಟು ಸೋಮವಾರ 11 ಗಂಟೆಗೆ ಮಾಲೂರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ನೀವೆಲ್ಲ ಜಿಲ್ಲಾಡಳಿತ ಮತ್ತು ಎಲ್ಲ ತಾಲೂಕಿನ ಆಡಳಿತ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನೀವೆಲ್ಲ ಸಿದ್ಧತೆಯನ್ನು ಮಾಡ್ಕೊಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಡೈರೆಕ್ಷನ್ ಕೊಡಿಸ್ತಾರೆ. ಇವತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಇರ್ಬೋದು, CEO ಇರ್ಬೋದು, SP ಸಾಹೇಬ್ ಇರ್ಬೋದು, ADC ಇರ್ಬೋದು, ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಭಾಗವಹಿಸಿ
ಬರೀ ಇರುವುದು ನಮಗಿಂತ 3 ದಿವಸ. ಈ 3 ದಿವಸದಲ್ಲಿ ಏನೇನು ನಾವು ಮಾಡಬೇಕಾಗ್ತದೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಎಲ್ಲ ಆ ಇಲಾಖೆಗಳಿಗೆ ಸಂಬಂಧಪಟ್ಟಾಗೆ ಈಗಾಗಲೇ ನಮ್ಮಲ್ಲಿ 2 ರೀತಿ ಸುಮಾರು 3,200 ಕೋಟಿ ಡೆವಲಪ್ಮೆಂಟ್ಸ್ ಆದರೆ ಇನ್ನೊಂದು ಕಡೆ 28,240 ಫಲಾನುಭವಿಗಳು 28,240 ಫಲಾನುಭವಿಗಳಿಗೆ ಯಾವ ಇಲಾಖೆಗಳಿಂದ ಏನೇನು ಕಾರ್ಯಕ್ರಮಗಳಿದೆ ಅದೆಲ್ಲ ಕೊಡೋದು ಕೂಡ ಇದೆ. ಅದು ಎಲ್ಲ ರೀತಿಯಲ್ಲಿ ಉದ್ಘಾಟನೆ, ಗುದ್ದಲ ಪೂಜೆ ಮತ್ತು ಫಲಾನುಭವಿಗಳನ್ನು ಕರೆಸುತ್ತವರು ಈ ಕಾರ್ಯಕ್ರಮದಲ್ಲಿ ಆ ಇಲಾಖೆ ಸಂಬಂಧಪಟ್ಟಂಥವ್ರಿಗೆ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು CO ಎಲ್ಲರೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಕೂಡ ತುಂಬ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅದೇ ರೀತಿ ನಾವು ಕೂಡ ಅಷ್ಟೇ, ನಾನು ಕೂಡ ವಿಶೇಷವಾಗಿ ತಾಲೂಕಲ್ಲಿ ನನ್ನ ಜವಾಬ್ದಾರಿ ತಗೊಂಡು ಎಲ್ಲ ಆಡಳಿತ ತಾಲೂಕಿನ ಆಡಳಿತದ ಜೊತೆಗೆ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡೋದಕ್ಕೆ ನಾನು ಕೂಡ ಜವಾಬ್ದಾರಿ ತಗೊಂತೀನಿ. ಅದರ ಜೊತೆಗೆ ನನ್ನ ತಾಲೂಕಿನ ಜನತೆಗೆ ಒಂದು ರಿಕ್ವೆಸ್ಟ್ ನಿಮ್ಮ ಮುಖಾಂತರ ಏನಂತಂದರೆ, ಈ ಕಾರ್ಯಕ್ರಮ 3 ಡೇಟ್ ಮುಂದಕ್ಕೆ ಹೋಗುತ್ತೆ. ಎಲ್ಲರಿಗೂ ಅನುಮಾನ ಬಂದ್ಬಿಟ್ಟಿದೆ, ಏನಪ್ಪ ಟೆಂಟ್ ಬೆಂಗಳೂರು ರೋಡಲ್ಲಿ ಹೋಗ್ಬೇಕಾದ್ರೆ ಟೆಂಟ್ ನೋಡ್ಕೊಂಡು ಹೋಗ್ತಾ ಇದ್ವಿ, ಕಾರಣ ಏನೋ ಯಾಕೋ ಮುಖ್ಯಮಂತ್ರಿಗಳು ಬರಲಿಲ್ಲಲ್ಲ ಅನ್ನೋದು ಒಂದು ತುಂಬ ಬೇಜಾರು ಇತ್ತು, ಕನ್ಫ್ಯೂಸಲ್ಲಿ ಕೂಡ ಇತ್ತು ನಮ್ಮ ತಾಲೂಕಿನ ಜನತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸೋಮವಾರ ಕೊಟ್ಟಿರೋಂಥ ಕಾರ್ಯಕ್ರಮ ಮತ್ತೆ ಮುಂದಕ್ಕೆ ಹೋಗೋದಿಲ್ಲ. 3 ಕಾರ್ಯಕ್ರಮ ಮುಂದಕ್ಕೆ ಹೋಗಿದೆ, ಸೋಮವಾರ ಕೊಟ್ಟಿರೋಂಥ ಕಾರ್ಯಕ್ರಮ ಮುಂದಕ್ಕೆ ಹೋಗೋದಿಲ್ಲ. ಈಗಾಗಲೇ ನನ್ನ ಜೊತೆಗೆ ನಮ್ಮ ಮುಖಂಡರು ಕೂಡ ಸುಮಾರು ನಮ್ಮ ಮುಖಂಡರುಗಳು ಪ್ರತಿಯೊಂದು ಊರಿಂದ ಜನ ತರೋದಕ್ಕೆ ಏನೇನು ಜವಾಬ್ದಾರಿ ತಗೊಂಡಿದ್ರು, ಆ ಜವಾಬ್ದಾರಿಗಳೆಲ್ಲ ಕೂಡ ತಗೊಂಡು 10ನೇ ತಾರೀಕು ಸೋಮವಾರಕ್ಕೆ ಈ ಕಾರ್ಯಕ್ರಮನ ನೀವೆಲ್ಲರೂ ಕೂಡ ಸಕ್ಸಸ್ ಮಾಡಿಕೊಡ್ಬೇಕು ಅಂತೇಳಿ ನನ್ನ ಜನತೆಯಲ್ಲೂ ಕೂಡ ಅಧಿಕಾರಿಗಳು ಒಂದು ಕಡೆ ಆದರೆ ನಮ್ಮ ಜವಾಬ್ದಾರಿ ಕೂಡ ನಮ್ಮ ಎಲ್ಲ ಮುಖಂಡರು ಕೂಡ ವಹಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಇಲ್ಲಿ ಬಂದು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಗಬೇಕು. ಮೊಟ್ಟ ಮೊದಲಿಗೆ ಮುಖ್ಯಮಂತ್ರಿಗಳಾದ ಮೇಲೆ DK ಶಿವಕುಮಾರ್ ಅನ್ನೋರು ಮಾಲೂರು ತಾಲೂಕು ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆ. ಅದರಿಂದ ತುಂಬ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಜವಾಬ್ದಾರಿ ತಗೊಂಡಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗ್ತದೆ. ಆಮೇಲೆ ಎಷ್ಟೇ 1000 ಜನ ಬಂದರೂ ಕೂಡ ನನ್ನ ಪ್ರಕಾರ 60,000-70,000 ಜನ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಷ್ಟು ಜನರು ಕರ್ಕೊಂಡ್ಬರೋದಕ್ಕೆ ನಮ್ಮ ಅಧಿಕಾರಿಗಳಾಗಿರ್ಬೋದು ನಾವು ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಷ್ಟೇ ಜನ ಬಂದರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಇಲ್ಲಿ ಏನೇನು ಬೇಕಂತೂ ಎಲ್ಲ ಮಾಡೋದು ಕೂಡ ನಾವು ಜಿಲ್ಲಾಡಳಿತ ಮತ್ತು ತಾಲೂಕಿನ ಆಡಳಿತ ಕೂಡ ಜವಾಬ್ದಾರಿ ತಗೊಂಡಿದ್ದೀವಿ ಹೇಳಿ ವಿಶೇಷವಾಗಿ ನಿಮ್ಮೆಲ್ಲ ಕರೆದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ.